ಸಲೀಂ ಅಹಮದ್ ಜಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಜಾತ್ಯತೀತ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡಿರ್ತಕ್ಕಂತಹ ಸಜ್ಜನ ರಾಜಕಾರಣಿಗಳು ತಾವು. ತಮ್ಮ ರಾಜಕೀಯ ಜೀವನದಲ್ಲಿ ನಾವು ಕಂಡ ಹಾಗೆ ನಿರಂತರವಾಗಿ ಅವಿಶ್ರಾಂತವಾಗಿ ಜನರ ಪರವಾಗಿ ತಾವು ದುಡಿದಿದ್ದೀರಿ. ನಾನು ಒಂದು ವಿಷಯವನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. 1992ರಲ್ಲಿ ಶ್ರೀಯುತ ಬಂಗಾರಪ್ಪನವರ ರಾಜಕೀಯದ ಜೀವನದಲ್ಲಿ ಓಂ ಮಂತ್ರವನ್ನು ನಮಗೆ ಶಿಕ್ಷಣವಾಗಿ ಕೊಟ್ಟಂಥವ್ರು. 2000ರಿಂದ 2006ರವರೆಗೆ ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣಾಜಿಯವರು ನನ್ನ ರಾಜಕೀಯ ಜೀವನದ ಬೆಳವಣಿಗೆಗೆ ಪೂರಕವಾಗಿ ಮೆಟ್ಟಿಲುಗಳನ್ನು ಹಾಕಿಕೊಟ್ಟಂಥವ್ರು. ಒಂದು ಸರ್ಕಾರದ ಭಾಗವಾಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ವಿಧಾನ ಪರಿಷತ್ ಸದಸ್ಯೆಯಾಗಿ ಕೆಲಸವನ್ನು ನಿರ್ವಹಿಸಬೇಕಾದಂಥ ಸಂದರ್ಭದಲ್ಲಿ ಒಂದು ಹಿರಿಯರ ಈ ಸದನಕ್ಕೆ ಬಂದಾಗ ಅನೇಕ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು ಇಲ್ಲಿದ್ದರು. ಆ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳ ಮಧ್ಯೆ ಒಬ್ಬ ಯುವಕ, ಇನ್ನೊಂದಷ್ಟು ಜನ ಯುವಕರ ಮಧ್ಯೆ ತಾವು ಕೂಡ ಆಗ ಯುವಕರಾಗಿದ್ದಂಥವ್ರು, ನವ ಯುವಕ. ತಾವು ಅತ್ಯಂತ ಸಂತೋಷದಿಂದ ನಮ್ಮನ್ನು ಅವತ್ತು ಬರಮಾಡಿಕೊಂಡಿದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಮತ್ತು ಸಂತೋಷದಿಂದ ನಾನು ಇವತ್ತು ನೆನಪು ಮಾಡ್ಕೊಳ್ತೇನೆ. ಯಾಕೆಂದರೆ ನಾನು ಆಗ್ತಾನೆ ಬಂದಂಥ ಒಬ್ಬ ಚಿತ್ರ ಕಲಾವಿದೆಯಾಗಿ ನಟಿಯಾಗಿ ಬಂದಂಥವಳು, ನೇಮಕಗೊಂಡಂಥವಳು. ತಾವು ನನ್ನನ್ನು ಆಗಾಗ ಕೇಳ್ತಾ ಇದ್ರಿ, ತಮಾಷೆಯಾಗಿ ಛೇಡಿಸ್ತಾ ಇದ್ರಿ, ರೀ ಉಮಾಶ್ರೀ ಅವ್ರು ತುಂಬ ಕನ್ನಡ ಸಿನಿಮಾಗಳನ್ನು ನೋಡ್ತಾರೆ. ನನಗೆ ಗೊತ್ತಿರಲಿಲ್ಲ, ಅವರ ಮಾತೃಭಾಷೆ ಹಿಂದಿ ಅಂದ್ಕೊಂಡು ಬರೀ ಹಿಂದಿ ಪಿಕ್ಚರ್ಗಳು ನೋಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಕನ್ನಡ ಚಿತ್ರಗಳನ್ನು ಬಹಳಷ್ಟು ನೋಡ್ತಿರ್ತಾವ ಅಂತ ಆಮೇಲೆ ಗೊತ್ತಾಯ್ತು. ಆಮೇಲೆ ವಿಷ್ಣುವರ್ಧನ್ ಅಂಬರೀಷರ ಅಭಿಮಾನಿಗಳು ಬೇರೆ. ನೀವು ಬಂದ ತಕ್ಷಣ ಏನ್ ಕೇಳಿದ್ರು, ಉಮಾಶ್ರೀ ರಾಜ್ಕುಮಾರ್ ಅವರ ಅಭಿಮಾನಿಗಳು ಕೂಡ, ರೀ ಉಮಾಶ್ರೀ ನಾಗರಹಾವು ಪಿಕ್ಚರ್ ಅಲ್ಲಿ ಒಂದು ಡೈಲಾಗ್ ಇದೆಯಲ್ರಿ, ಅದು ಏನ್ರಿ ಅಂತಿದ್ರು. ಅವ್ರಿಗೆ ತುಂಬಾ ಖುಷಿ ಮತ್ತು ಇಷ್ಟವಾದ ಡೈಲಾಗ್. ನಾನು ಹೇಳಿದೆ, ಯಾರು ಹೇಳಿದ್ದು ಸರ್ ಅಂದ್ರು. ಉಮಾಶ್ರೀ ನಿಮ್ಮ ಅಭಿಮಾನಿ ಆಗಲಿಲ್ಲ. ನಾನೀಗ ಹೇಳ್ತಾ ಇದ್ದೀನಿ ನೋಡಿ, ನನ್ನ ಅಭಿಮಾನಿಯಾಗಿಯೂ ಅವ್ರು ಕೇಳಿದ್ರು. ಅವರು ಅದೇನ್ರಿ ಡೈಲಾಗು ಹೇಳ್ರಿ ಸ್ವಲ್ಪ ಅಂದ್ರು. ಯಾವ್ದು ಸರ್ ಅಂದ್ರೆ, ಅದೇ ರೀ ಅಂಬರೀಷ್ ಅವರು ಆರ್ತಿ ಅವ್ರಿಗೆ ಹೇಳ್ತಾರಲ್ಲ ಅದು. ನಾನು ಬಹಳ ಸಂಕೋಚ, ಅವಾಗ ತಾವು ಇದ್ರಿ, ಬಹಳ ಸಂಕೋಚದ ಮುದ್ದೆ ಆಗಿರ್ತಿದ್ದೆ. ಎಲ್ಲರ ಜೊತೆ ಬೆರೆಯೋದು ಬಹಳ ಮುಜುಗರದ ಸಂಗತಿ ಆಗ್ತಿತ್ತು. ಹೊಸ ಜಾಗ, ಹೊಸ ಜಗತ್ತು, ಏನು ಹೇಳಿದ್ರೆ ತಪ್ಪಾಗುತ್ತೋ ಅನ್ನೋ ಭಯಗಳಿರ್ತಿತ್ತು. ಆಗ ಅವ್ರಿಗೆ ಹೇಳಿದೆ ಸಂಕೋಚದಿಂದ, ಯಾಕೆ ಸರ್ ಹೇಳ್ರಿ ಪರ ಇಲ್ಲ, ಹೇಳ್ರಿ ಧೈರ್ಯವಾಗಿ ಹೇಳ್ರಿ ಅಂದ್ರು. ಏನ್ ಬಲ್ಬಲ್ ಮಾತಾಡಕ್ಕಿಲ್ವಾ? ಅವ್ರಿಗೆ ತುಂಬಾ ಇಷ್ಟವಾದ ಡೈಲಾಗು. ಅವ್ರು ತಮ್ಮ ಬಾಯಿಂದ, ಸಜ್ಜನ ರಾಜಕಾರಣಿಗಳು ಅವರು ಹೇಳೋದನ್ನ ತಮ್ಮ ಬಾಯಿಂದ ನೇರವಾಗಿ ಹೇಳಲ್ಲ, ಬೇರೆಯವ್ರ ಬಾಯಿಂದನೇ ಹೇಳ್ಸೋದು. ಈಗಲೂ ಅವ್ರಿಗೆ ಏನಾರು ಅಂದ್ರೆ ಅದೇನ್ರಿ ಡೈಲಾಗ್ ಹೇಳ್ರಿ ಅಂತ ಖುಷಿ ಪಡ್ತಾರೆ. ಏನ್ ಬಲ್ಬಲ್ ಮಾತಾಡಕ್ಕಿಲ್ವಾ ಅಲ್ವಾ ಸರ್? ತಮಗೆ ನೆನಪಿರ್ಬೋದು ಅನ್ಕೋತೀನಿ. ಹಾಗೆ ಸಜ್ಜನ ರಾಜಕಾರಣಿಯಾಗಿ ಹೊಸಬರನ್ನ ಹೇಗೆ ಸದನದಲ್ಲಿ ಬಂದಾಗ ಅವರನ್ನ ಖುಷಿಯಾಗಿ ಇಟ್ಕೋಬೇಕು, ಹೇಗೆ ಸ್ನೇಹ ಭಾವದಿಂದ ಇಟ್ಕೋಬೇಕು, ಹೇಗೆ ಸ್ನೇಹ ಪರವಾಗಿ ಅವರ ವಿಶ್ವಾಸವನ್ನ ಗಳಿಸಿ ಆ ಮುಜುಗರ, ಸಂಕೋಚಗಳನ್ನ ಹೊಸಬರಲ್ಲಿ ಇಲ್ದಾಗ ಮಾಡಬೇಕು ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳು ನಮ್ಮ ಹಿರಿಯರಾಗಲಿ ಮತ್ತು ನಮ್ಮ ಸಲೀಂ ಅಹಮದ್ ಜಿಯವರಾಗಲಿ ಅವತ್ತೊಂದು ದಿವಸ ಮಾಡಿದ್ದು ನನಗೆ ಇವತ್ತಿಗೂ ಕೂಡ ನೆನಪಿನಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಇದನ್ನು ನೆನಪು ಮಾಡ್ಕೊಳ್ತಾ, ಇವೆಲ್ಲವೂ ಕೂಡ ಒಂದು ಮಾರ್ಗದರ್ಶನ, ನಮ್ಮಗಳಿಗೂ ಕೂಡ ನಿಮ್ಮ ನಡವಳಿಕೆಗಳು ಕೂಡ ನಮಗೆ ಒಂದು ಪ್ರೋತ್ಸಾಹದಾಯಕವಾದಂತು ಮತ್ತು ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನವೂ ಕೂಡ ನಮಗೆ ಸಿಗ್ತಾ ಹೋದಂಥದ್ದು. ಅಂದಿನಿಂದ ಇಂದಿನವರೆಗೂ ಕೂಡ ತಾವು ಅನೇಕ ಬಾರಿ ಚೀಫ್ ವಿಪ್ ಆಗಿ ಸೇವೆ ಸಲ್ಲಿಸಿದಿರಿ, ಅಗಾಧವಾದ ಅನುಭವವನ್ನು ಹೊಂದಿದಿರಿ, ಅನೇಕ ಕಾಂಗ್ರೆಸ್ ಪಕ್ಷದ ಹುದ್ದೆಗಳನ್ನು ಅಲಂಕರಿಸಿ ಜನಪರವಾಗಿ ಕೆಲಸ ಮಾಡಿದಿರಿ. ನಿಮ್ಮನ್ನ ಈ ಒಂದು ಎತ್ತರದ ಸಂವಿಧಾನಿಕ ಹುದ್ದೆಯನ್ನ ಅಲಂಕರಿಸೋದಕ್ಕೆ ಸಾಧ್ಯವಾಗಿರ್ತಕ್ಕಂಥ ನಿಮ್ಮ ನಡೆ ನುಡಿ ಮತ್ತು ನಿಮ್ಮ ಗೌರವಾನ್ವಿತವಾದಂತಹ ಬದ್ಧತೆ, ತಾಳ್ಮೆ, ಸಹನೆ ಮತ್ತು ಜಾತ್ಯತೀತ ವ್ಯವಸ್ಥೆಯಲ್ಲಿ ಆ ತತ್ವದಲ್ಲಿ ತಾವು ಇಟ್ಕೊಂಡಿರ್ತಕ್ಕಂಥ ನಂಬಿಕೆಯೇ ನಿಮ್ಮನ್ನ ಇಲ್ಲಿವರೆಗೂ ಕೂಡ ಕರ್ಕೊಂಡು ಬಂದಿದೆ ಅಂತಕ್ಕಂಥದ್ದು ನನ್ನ ಒಂದು ಬಲವಾದ ನಂಬಿಕೆ. ಮುಗಿಸ್ತಾ ಇದ್ದೀನಿ. ತಮ್ಮ ಏಳಿಗೆಯನ್ನ ಬಯಸ್ತಕ್ಕಂಥ ಅನೇಕರಲ್ಲಿ ನಾವು ಸಹ ಇದ್ದೇವೆ. ಕಾಂಗ್ರೆಸ್ ಪಕ್ಷ ನಿಮಗೆ ಕೊಟ್ಟಿರ್ತಕ್ಕಂಥ ಈ ಅವಕಾಶ
ಒಂದು ಸಮಾನವಾದ ಮತ್ತು ಸಮಪಾಲಿನ ಸಮಬಾಳಿನ ಜಾತ್ಯತೀತ ಸಿದ್ಧಾಂತವನ್ನು ಎತ್ತಿ ಹಿಡಿದಿದೆ. ಇದಕ್ಕಾಗಿ ನಾನು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ. ಮಾನ್ಯ ಸಭಾಪತಿಗಳೇ, ಮುಗಿಸ್ತಾ ಇದ್ದೇನೆ. ಈಗ ಇದೇ ಪೀಠದಲ್ಲಿ ಶ್ರೀಯುತ ಬಸವರಾಜ ಹೊರಟ್ಟಿ ಸಾಹೇಬರು ಬಹಳ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು. ಅವರು ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಂದಿನಿಂದ ಇಂದಿನವರೆಗೂ ಅನೇಕ ಮಹನೀಯರು ಈ ಒಂದು ಪೀಠದಲ್ಲಿ ಕುಳಿತು ಕೆಲಸವನ್ನ ಮಾಡಿದರೆ, ಸದನದ ಕಲಾಪವನ್ನು ನಡೆಸಿದರೆ, ಸದನದ ಗೌರವವನ್ನ ಘನತೆಯನ್ನ ಸಂವಿಧಾನಾತ್ಮಕ ಚೌಕಟ್ಟಿನಲ್ಲಿ ಆ ಕಾರ್ಯವನ್ನ ಮಾಡಿ ಎತ್ತಿ ಹಿಡಿದಿದ್ದಾರೆ. ಪಕ್ಷಾತೀತವಾಗಿ ಆ ಕಾರ್ಯವನ್ನು ತಾವು ಕೂಡ ಸಮರ್ಥವಾಗಿ ನೆರವೇರಿಸಬಲ್ಲರಿ ಅಂತಕ್ಕಂಥ ನಂಬಿಕೆ ನಮ್ಮೆಲ್ಲರಲ್ಲೂ ಇದೆ. ಇದಕ್ಕೆ ಭಗವಂತ ಎಲ್ಲ ರೀತಿಯ ಒಂದು ಶಕ್ತಿಯನ್ನು ತಮಗೆ ನೀಡಲಿ ಅಂತ ನಾನು ಹಾರೈಸಿ, ನನಗೆ ಮಾತನಾಡೋಕ್ಕೆ ಅವಕಾಶವನ್ನು ಕೊಟ್ಟಂತ ತಮಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.